ಶಿವಮೊಗ್ಗ ಜಿಲ್ಲೆಯ ನೋಂದಣಿ ಇಲಾಖೆಯಲ್ಲಿ ಕಳೆದ 2 ದಿನಗಳಿಂದ ತಾಂತ್ರಿಕ ಸಮಸ್ಯೆ ಉಂಟಾಗಿ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಬಗ್ಗೆ ಶಿವಮೊಗ್ಗ ನೋಂದಣಿ ಕಚೇರಿಯ ಸಬ್ ರಿಜಿಸ್ಟ್ರಾರ್ ದಿನೇಶ್ ಅವರ ಬಳಿ ಕೇಳಿದರೆ ಉಡಾಫೆ ಉತ್ತರ ನೀಡುತ್ತಾರೆಂದು ಸಾರ್ವಜನಿಕರು ಆರೋಪಿಸಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ವಹಿಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದರು. ರಿಜಿಸ್ಟ್ರೇಷನ್ ಮಾಡಿಸೋಕ್ಕೆ ಅಪ್ಲೋಡ್ ಸರ್ವರ್ ಇಲ್ಲ ಸರ್. 2 ದಿನದಿಂದ ಕಾಯ್ತಾ ಇದ್ದೀವಿ. ಇವತ್ತೆಲ್ಲ ಆಗ್ತಾ ಇದೆ. ಅಲ್ಲ, ಇವತ್ತು ಬೆಳಗಿಂದ ಕಾಯ್ತಾ ಇದ್ದೀವಿ ನಾವು ಸರ್. ಹಾಂ, ಎಲ್ಲೆಲ್ಲೂ ಹೋಗಿಲ್ಲ ನಾವು. ಅಲ್ಲಿಂದ ಬಂದು ಸರ್ವರ್ ಇಲ್ಲ ಅಂತ ಹೇಳಿದೆ. ಇಲ್ಲ ಅವ್ರನ್ನ ಉಜ್ಜನಪ್ಪ ಸರ್, ಉಜ್ಜನಪ್ಪ ಕೇಳಿ ಸರ್. ಅಲ್ಲ, ಈಗ ಎಲ್ಲ ಸರ್ವರ್ ಇಲ್ಲ ಅಂತ ರೈಡರ್ಸ್ ಇದ್ದಾರಲ್ಲ, ಎಲ್ಲರಲ್ಲೂ ಹಾಗೆ ಜನ ಕಾಯ್ತಾ ಇರ್ತಾರೆ. ಪ್ಲೀಸ್ 15 ರೈಡರ್ಸ್ ಕಳಿಸ್ತೀವಿ. ನಿನ್ನೆಯಿಂದಲೂ ಅಷ್ಟೇ. ನಿನ್ನೆ ನಾವು 8:30 ಇವತ್ತು ಸಹ ಬೆಳಿಗ್ಗೆ 9 ಗಂಟೆಯಿಂದ ಪತ್ರ ತಂದಲ್ಲ ನೀವು ಎಲ್ಲ ಕೊಟ್ಟಿದ್ದೀವಿ. ಎಲ್ಲ ಐತಿ ಸರ್ವರ್ ಅಪ್ಲೋಡ್ ಮಾಡ್ಬೇಕಲ್ಲ ಅವರು. ಅಪ್ಲೋಡ್ ಮಾಡಕ್ಕೆ ಏನು ಬಂತ ಇಲ್ಲ. ಬೆಳಿಗ್ಗೆ 9 ಗಂಟೆಗೆ ಅಲ್ಲ, ಕೆಳಗಡೆ ಅಂತ ಹೇಳಿದ್ರೆ ಎಲ್ಲ ಒಬ್ಬರು ಈಗ ನಮ್ದು ಅಲ್ಲ. ಸರಿ, ಹಾಗಾದ್ರೆ ಈಗ ಸರ್ ಈಗ ತಂದು ಕೊಟ್ಬಿಟ್ರೆ ಈಗ ತಕ್ಷಣ ಮಾಡ್ತೀರಾ ನೀವು? ಹಂಗಲ್ಲ ಹೇಳಿ. ಬೆಳಿಗ್ಗೆ ನಾವು 8:30 ಕಾಯ್ತಾ ಇದ್ದೇವೆ. ಇವತ್ತು ಅಪ್ಲೋಡ್ ಆಗ್ತಾ ಇಲ್ಲ ಪಾಪ ಅವರು 4-5 ಜನ ಕಾಯ್ತಾ ಇದ್ದಾರೆ. ಅವರಿಗೆ ನಿಮ್ಮ ಡಿಪಾರ್ಟ್ಮೆಂಟ್ ಜನಗಳಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದನ್ನ ಮಾಡಿ ಅಂತ ಹೇಳಿ ಅವರು ರೆವಿನ್ಯೂ ಮಿನಿಸ್ಟ್ರಿಗೆ ನೀವು ಇದನ್ನ ಮಾಡಬೇಕು. ಆ ರೆವಿನ್ಯೂ ಮಿನಿಸ್ಟ್ರಿಗೆ ಮಾಡಬೇಕು. ಆ ರೆವಿನ್ಯೂ ಮಾಡಿದ್ರೆ ಸರಿ ಆಗ್ತದೆ. ಸೆಕ್ರೆಟರಿ ಮಾಡಬೇಕು. ಇಲ್ಲ, ಜನಗಳಿಗೆ ಇವತ್ತು ಅರೌಂಡ್ 1,000 ಜನ. ನಾನೇ ಹೇಳ್ತೇನೆ, ನೀವು ಒಂದು 200 ರಿಜಿಸ್ಟ್ರೇಷನ್ ಇವತ್ತು ಇಲ್ಲಿ ಆಗದಿದ್ರೆ ಒಂದು ರಿಜಿಸ್ಟ್ರೇಷನ್ಗೆ 5 ಜನ ಅಂತ 5 ಜನ ಅಂದ್ರೆ 1,000 ಜನ ಆಯ್ತು. ಒಂದು 20 ಸೀಟ್ ರೈಟರಿಂದ ಒಂದು 25 ಜನ ಅಂತ ಅವ್ರಿಗೆ ಕಾದಿದ್ದಾರೆ. ಏನ್ ಮಾಡ್ಬೇಕಲ್ಲ ಅವರಿಗೆ ದಯವಿಟ್ಟು ಈ ಶಿವಮೊಗ್ಗ ಇದರಲ್ಲಿ ಬರಬೇಡಿ. ನೀವು ಪಬ್ಲಿಕ್ ಆಗಿ ಸಹಕರಿಸಿ ಇಲ್ಲ. ನಾವು ನಿಮ್ ಕ್ವಶನ್ ಕೇಳ್ತಾ ಇಲ್ಲ. ಇದೇನ್ ಪ್ರಾಬ್ಲಮ್ ಇದೆ? 5 ಜನ ಬರಕ್ ನಮ್ಗೆ ಈಗ ಬೇರೆ ಕೆಲಸ ಇದ್ರೆ ನಾವು ಹೊರಗಡೆ ಏನ್ ಮಾಡ್ಬೇಕು ಅಂತ ಬಂದಿದೆ. ಇಷ್ಟೊತ್ತವರೆಗೆ ನಿಮ್ಗೆ ಗಮನ ಬರ್ಲಿಲ್ಲ. ಹೌದಾ? ನಾವು ಸುಮ್ಮನೆ ಕಾದು ಆಮೇಲೆ ಆಗತ್ತೆ ಸರಿ ಮಾಡ್ತಾ ಇರೋದು ಎಲ್ಲರಿಗೂ. ನಿಮಗೆ ನಿಮ್ಮಿಂದ